ವಿಶ್ವದಾದ್ಯಂತ ಬಾಹುಬಲಿ ಹವಾ ಜೋರಾಗಿದೆ. ನಿನ್ನೆಯೇ ಹಲವೆಡೆ ಬಾಹುಬಲಿ 2 ರಿಲೀಸ್ ಆಗಿದ್ದು ಪ್ರೇಕ್ಷಕರು ಚಿತ್ರವನ್ನ ನೋಡೋಕೆ ಮುಗಿಬಿದ್ದಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲೂ ತಡರಾತ್ರಿಯಿಂದಲೇ ಬಾಹುಬಲಿ 2 ಪ್ರದರ್ಶನ ಕಾಣ್ತಾ ಇದೆ. ಎಸ್ಪಿ ರೋಡ್ನಲ್ಲಿರುವ ಶಾರದಾ ಚಿತ್ರಮಂದಿರದಲ್ಲಿ ಬಾಹುಬಲಿ ಪ್ರದರ್ಶನ ಕಂಡಿದೆ. ಮಧ್ಯರಾತ್ರಿ 12 ಗಂಟೆಗೆ ಶೋ ಶುರುವಾಗಬೇಕಿತ್ತು. ಆದರೆ ಭಾರೀ ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ರು. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ತಡವಾಗಿ ಶೋ ಆರಂಭಿಸಲಾಯಿತು. ಮತ್ತೊಂದೆಡೆ ಮಂತ್ರಿ ಮಾಲ್ನಲ್ಲಿ ರಾತ್ರಿ 10 ಗಂಟೆಗೆ ಆರಂಭವಾಗಬೇಕಿದ್ದ ಪ್ರದರ್ಶನ ರದ್ದುಗೊಳಿಸಲಾಯಿತು. ತಾಂತ್ರಿಕ ದೋಷದ ಹಿನ್ನೆಲೆ ಶೋ ರದ್ದುಗೊಂಡಿದ್ದು ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿತು. ಇನ್ನು ಊರ್ವಶಿ ಚಿತ್ರಮಂದಿರದಲ್ಲೂ ಬೆಳಗಿನ ಜಾವ 4 ಗಂಟೆಗೆ ಪ್ರದರ್ಶನ ಆರಂಭ ಆಗಿದೆ. ಪ್ರೇಕ್ಷಕರು ಬಾಹುಬಲಿ 2 ಚಿತ್ರವನ್ನ ಮುಗಿಬಿದ್ದು ನೋಡ್ತಿದ್ದು ಭರ್ಜರಿ ಓಪನಿಂಗ್ ಸಿಕ್ಕಿದೆ. ಇತ್ತ ಬಳ್ಳಾರಿಯಲ್ಲಿ ನಿನ್ನೆ ರಾತ್ರಿ 9:30ಕ್ಕೆ ಬಾಹುಬಲಿ 2 ಸಿನಿಮಾ ಭರ್ಜರಿಯಾಗಿ ರಿಲೀಸ್ ಆಗಿದೆ. ರಾಧಿಕಾ ಚಿತ್ರಮಂದಿರದಲ್ಲಿ ಚಿತ್ರ ಬಿಡುಗಡೆಯಾಗಿದ್ದು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ರು. ಈ ವೇಳೆ ಹಲವು ಸಿನಿಮಾ ಅಭಿಮಾನಿಗಳಿಗೆ ಟಿಕೆಟ್ ಸಿಗದೆ ಪರದಾಡಿದ್ರು. ಕೆಲವರು ಬ್ಲಾಕ್ನಲ್ಲಿ 1,000 ರೂಪಾಯಿ ಹಣ ಕೊಟ್ಟು ಟಿಕೆಟ್ ಖರೀದಿಸಿ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ರಾತ್ರಿ 12 ಗಂಟೆ ಬಳಿಕ ಬಾಹುಬಲಿ 2 ಶೋ ಆರಂಭ ಆಗಿದೆ. ಬಹು ನಿರೀಕ್ಷಿತ ಬಾಹುಬಲಿ 2 ಚಿತ್ರ ಬಿಡುಗಡೆಯಾಗಿದ್ದು ಚಿತ್ರದ ಹವಾ ಜೋರಾಗಿದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಮಲ್ಟಿಪ್ಲೆಕ್ಸ್ಗಳು ಹೆಚ್ಚು ಬೆಲೆಗೆ ಟಿಕೆಟ್ ಮಾರಾಟ ಮಾಡ್ತಾ ಇವೆ. ಹೈದರಾಬಾದ್ನಲ್ಲಿ ಹೆಚ್ಚಿನ ದರಕ್ಕೆ ಟಿಕೆಟ್ ಮಾರಾಟ ಮಾಡ್ತಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಹೀಗಾಗಿ ಸಿನಿ ಆಟೋಗ್ರಾಫ್ ಸಚಿವ ತಲಸಾನಿ ಶ್ರೀನಿವಾಸ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಯಾವುದೇ ಮಲ್ಟಿಪ್ಲೆಕ್ಸ್ಗಳು ಹೆಚ್ಚಿನ ಬೆಲೆಗೆ ಟಿಕೆಟ್ ಮಾರಾಟ ಮಾಡುವಂತಿಲ್ಲ ಅಂತ ಸಚಿವರು ವಾರ್ನಿಂಗ್ ನೀಡಿದ್ದಾರೆ. ಆದರೂ ಹೈದರಾಬಾದ್ನಲ್ಲಿ ಎಗ್ಗಿಲ್ಲದೆ ಅಕ್ರಮ ಟಿಕೆಟ್ ಮಾರಾಟವಾಗ್ತಿದೆ ಅಂತ ಪ್ರೇಕ್ಷಕರು ಆರೋಪಿಸುತ್ತಿದ್ದಾರೆ. ಇನ್ನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಬಾಹುಬಲಿ 2 ಸಿನಿಮಾದ ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ. ಇದು ಚಿತ್ರ ಬಿಡುಗಡೆಯಾಗುವ ಮುನ್ನವೇ ಥಿಯೇಟರ್ಗಳ ಮುಂದೆ ಮುಂಗಡ ಬುಕಿಂಗ್ ಗಾಗಿ ಪ್ರೇಕ್ಷಕರು ಕ್ಯೂ ನಿಂತಿದ್ರು. ಇನ್ನು ದೇಶದಾದ್ಯಂತ ಸುಮಾರು 6500 ಚಿತ್ರಮಂದಿರಗಳಲ್ಲಿ ಬಾಹುಬಲಿ 2 ಸಿನಿಮಾ ಬಿಡುಗಡೆಯಾಗಿದೆ.
ತಮಿಳು, ತೆಲುಗು ಹಾಗೆ ಹಿಂದಿ ಭಾಷೆಯಲ್ಲಿ ತೆರೆ ಕಾಣ್ತಾ ಇರುವ ಬಾಹುಬಲಿ 2 ಚಿತ್ರ ಪ್ರದರ್ಶನ ನಿನ್ನೆ ತಡರಾತ್ರಿಯಿಂದಲೇ ಹಲವು ಭಾಗಗಳಲ್ಲಿ ಪ್ರದರ್ಶನ ಶುರುವಾಗಿರುವುದು. ಆ ಮೂಲಕ ಭರ್ಜರಿ ಓಪನಿಂಗ್ ಅನ್ನು ಬಾಹುಬಲಿ 2 ಚಿತ್ರ ಪಡೆದುಕೊಂಡಿದೆ. ಇನ್ನು ರಾಜ್ಯದಲ್ಲೂ ಕೂಡ ಹಲವಾರು ಕಡೆಗಳಲ್ಲಿ ಅಂದರೆ ಹಲವು ಚಿತ್ರಮಂದಿರಗಳಲ್ಲಿ ನಿನ್ನೆ ತಡರಾತ್ರಿಯೇ ಶೋ ಆಗಿರೋದ್ರಿಂದಾಗಿ ಸಾಕಷ್ಟು ಪ್ರೇಕ್ಷಕರು ಹಾಗೆ ಬಾಹುಬಲಿ 2 ಚಿತ್ರವನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಕಾಯ್ತಿದ್ದ ಅಭಿಮಾನಿಗಳಲ್ಲಿ ಕೆಲವರು ಮೊದಲ ಶೋ ನೋಡ್ಕೊಂಡು ಬಂದಿರೋ ಸಂತಸದಲ್ಲಿದ್ದರೆ ಇನ್ನು ಹಲವರು ಇನ್ನೂ ಕೂಡ ಟಿಕೆಟ್ ಸಿಗದೆ ಪರದಾಟವನ್ನು ಮುಂದುವರೆಸಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ನಿನ್ನೆ ಹಲವು ಕಡೆಯಲ್ಲಿ ಚಿತ್ರ ಪ್ರದರ್ಶನಗೊಂಡಿದೆ. ಇನ್ನು ಕೂಡ ಥಿಯೇಟರ್ ಮುಂಭಾಗದಲ್ಲಿ ಸಾಕಷ್ಟು ಅಭಿಮಾನಿಗಳು ಟಿಕೆಟ್ಗಾಗಿ ಕಾದು ನಿಂತಿರುವ ದೃಶ್ಯ ಕಂಡು ಬರ್ತಾ ಇದೆ. ಇತ್ತ ಬಳ್ಳಾರಿಯಲ್ಲೂ ಕೂಡ ತಡರಾತ್ರಿಯೇ ಬಾಹುಬಲಿ 2 ಪ್ರದರ್ಶನ ಕೆಲ ಚಿತ್ರಮಂದಿರಗಳಲ್ಲಿ ಆಗಿರುವುದು. ಮಲ್ಟಿಪ್ಲೆಕ್ಸ್ಗಳು ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ಬಳ್ಳಾರಿಯಲ್ಲಿ ನಿನ್ನೆ ತಡರಾತ್ರಿಯೇ ಬಾಹುಬಲಿ 2 ರಿಲೀಸ್ ಆಗಿದೆ. ಇತ್ತ ಹೈದರಾಬಾದ್ನಲ್ಲಿ ಕೆಲ ಮಲ್ಟಿಪ್ಲೆಕ್ಸ್ಗಳು ದುಬಾರಿ ದರಕ್ಕೆ ಟಿಕೆಟ್ ಅನ್ನು ಮಾರಾಟ ಮಾಡ್ತಿರೋದ್ರ ವಿರುದ್ಧ ಸರ್ಕಾರ ಖಡಕ್ ಎಚ್ಚರಿಕೆಯನ್ನ ನೀಡಿದ ಹೊರತಾಗಿಯೂ ಇನ್ನೂ ಕೂಡ ಹೆಚ್ಚಿನ ದರದಲ್ಲಿ ಟಿಕೆಟ್ ಮಾರಾಟ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಜನ ಇನ್ನೂ ಕೂಡ ಸಾಲುಗಟ್ಟಿ ನಿಂತು ಬಾಹುಬಲಿ 2 ಚಿತ್ರದ ಟಿಕೆಟ್ ಅನ್ನ ಪಡೆದುಕೊಳ್ಳೋಕೆ ಕಾದು ನಿಂತಿದ್ದಾರೆ. ಚೆನ್ನಾಗಿದೆ. ಪ್ರಭಾಸ್ ಆಕ್ಟಿಂಗ್ ಸೂಪರ್. Must watch every family person. Super movie, awesome. Rajmouli Nation is hats off. ಸೂಪರ್ ಗುರು. ಓಕೆ, ನೋಡ್ಬೋದು ಒಂದ್ಸರಿ. ತುಂಬಾ ಚೆನ್ನಾಗಿದೆ ಸರ್. ಪ್ರಭಾಸ್ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಮೂವಿ, ಸೂಪರ್ ಫೈಟ್, ಹೈಲೈಟ್ ಎಕ್ಸಲೆಂಟ್, ವೆರಿ ನೈಸ್. ಜೈ ಮಹೇಶ್ ಮತಿ. ಸೂಪರ್ ಮೂವಿ, ಸೂಪರ್ ಆಗಿದೆ. ಸಕ್ಕತ್ ಆಗಿದೆ ಸರ್, ಸಕ್ಕತ್. ಪಕ್ಕಾ ಸೂಪರ್ ಆಗಿದೆ. ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿತ್ತು ಸರ್, ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಡೂಪರ್. ಎಷ್ಟು ಸತಿ ಬೇಕಾದ್ರೂ ನೋಡ್ಬೋದು ಮೂವಿ. ಎಕ್ಸಲೆಂಟ್ ಮೂವಿ. ಬಾಹುಬಲಿ ಪಾರ್ಟ್ 1 ಚಿತ್ರ ರಿಲೀಸ್ ಆಗಿ ಭರ್ಜರಿಯಾದ ರೆಸ್ಪಾನ್ಸ್ ಪಡೆದುಕೊಂಡ ಬಳಿಕ ಕಟ್ಟಪ್ಪ ಬಾಹುಬಲಿಯನ್ನ ಕೊಂದಿದ್ದೇಕೆ ಅನ್ನೋ ಪ್ರಶ್ನೆ ಅಭಿಮಾನಿಗಳನ್ನ ಕಾಡ್ತಾ ಇತ್ತು. ಕಡೆಗೂ ಅದಕ್ಕೆ ಉತ್ತರ ದೊರೆಯುವ ಸಮಯ ಬಂದಿದೆ. ಬಾಹುಬಲಿ 2 ಕೇವಲ ತೆಲುಗು, ತಮಿಳು ಭಾಗದಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲೂ ಕೂಡ ಅಂದರೆ ಕರ್ನಾಟಕದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿದ್ದರೂ ಕೂಡ ಎಲ್ಲೂ ಕೂಡ ಹಲವಾರು ಚಿತ್ರಮಂದಿರದಲ್ಲಿ ತಡರಾತ್ರಿಯೇ ರಿಲೀಸ್ ಆಗಿದ್ದು ಭರ್ಜರಿ ಓಪನಿಂಗ್ ಅನ್ನು ಪಡೆದುಕೊಂಡಿದೆ. ಇನ್ನು ಬಾಹುಬಲಿ 2 ಚಿತ್ರದ ಟಿಕೆಟ್ಸ್ಗಾಗಿ ರಾಜ್ಯದ ಬಹುತೇಕ ಚಿತ್ರಮಂದಿರಗಳಲ್ಲೂ ಕೂಡ ಜನರು ಸಾಲುಗಟ್ಟಿ ನಿಂತು ಟಿಕೆಟ್ ಅನ್ನು ಪಡೆದುಕೊಳ್ತಾ ಇರುವ ದೃಶ್ಯ ಕಂಡು ಬರ್ತಾ ಇದೆ. ಇನ್ನು ಹಲವಾರು ಚಿತ್ರಮಂದಿರಗಳಲ್ಲಿ ತಡರಾತ್ರಿಯೇ ಬಾಹುಬಲಿ 2ನ ಮೊದಲ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಹಾಗೆ ಅಭಿಮಾನಿಗಳು ಕೂಡ ಮೊದಲ ಶೋವನ್ನು ವೀಕ್ಷಿಸಿ ಬಾಹುಬಲಿ 2 ಚಿತ್ರಕ್ಕೆ ಭರ್ಜರಿ ಓಪನಿಂಗ್ ಅನ್ನ ನೀಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಬೆಂಗಳೂರು, ಬಳ್ಳಾರಿ ಸೇರಿದಂತೆ ರಾಜ್ಯದ ವಿವಿಧ ಚಿತ್ರಮಂದಿರಗಳಲ್ಲಿ ಬಾಹುಬಲಿ ಪಾರ್ಟ್ 2 ಸಿನಿಮಾ ನಿನ್ನೆ ತಡರಾತ್ರಿಯೇ ತೆರೆ ಕಂಡಿದ್ದು ಜನ ಬಾಹುಬಲಿ 2 ಚಿತ್ರದ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡ್ತಿದ್ದಾರೆ. ಆ ಮೂಲಕ ಬಾಹುಬಲಿ 2ಗೆ ಬಿಗ್ ರೆಸ್ಪಾನ್ಸ್ ಲಭ್ಯವಾಗಿದೆ.
ప్రతి ఒక్కడి తల తెగుతుంది. భద్ర దాని మీద నీ తల పెట్టి దహన. ఇది నా మాట, నా మాటే శాసనం. Shopping, restaurants, movies, doctors, travel, hotels, grocery, bill payments. ಇನ್ನು ರಾಜ್ಯದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಬಾಹುಬಲಿ 2ಗೆ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಯಾವ ರೀತಿ ಪ್ರದರ್ಶನಗೊಳ್ತಾ ಇದೆ, ಹಾಗೆ ಜನರ ರೆಸ್ಪಾನ್ಸ್ ಏನಿದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಪವಿತ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಏನೇ ಅಡಚಣೆಗಳು, ಏನೇ ಹೋರಾಟ ಪ್ರತಿಭಟನೆ ನಡೆದರೂ ಕೂಡ ಬಾಹುಬಲಿ 2ಗೆ ರಾಜ್ಯದಲ್ಲೂ ಕೂಡ ಭರ್ಜರಿ ಓಪನಿಂಗ್ ಲಭ್ಯವಾಗ್ತಾ ಇರೋದು. ಸೊ ಏನು ಹೇಳ್ತಿದ್ದಾರೆ ಬಾಹುಬಲಿ ನೋಡಿದ ಜನರು, ಹಾಗೆ ನೋಡೋಕೆ ಯಾವ ರೀತಿ ಕಾತರ ವ್ಯಕ್ತಪಡಿಸ್ತಿದ್ದಾರೆ ಅಭಿಮಾನಿಗಳು? ಏನಂತಂದ್ರೆ ವಿಶ್ವದಾದ್ಯಂತ ಇವತ್ತು ಬಾಹುಬಲಿ 2 ಸಿನಿಮಾ ರಿಲೀಸ್ ಆಗಿರುವಂತದ್ದು. ರಾಜ್ಯದಲ್ಲೂ ಕೂಡ ಬಾಹುಬಲಿಯ ಹಬ್ಬ ಜೋರಾಗಿದೆ ಅಂತಾನೆ ಹೇಳ್ಬೋದು. ನಿನ್ನೆ ಮಲ್ಟಿಪ್ಲೆಕ್ಸ್ ನಿನ್ನೆ ರಾತ್ರಿ 9:50ರಿಂದಲೇ ಶೋಗಳು ಪ್ರಾರಂಭವಾಗಿರುವಂತದ್ದು. ಅದಷ್ಟೇ ಅಲ್ಲದೆ ಸಿಂಗಲ್ ಸ್ಕ್ರೀನ್ ನಲ್ಲಿ ಸಾಕಷ್ಟು ಥಿಯೇಟರ್ಗಳಲ್ಲಿ 12 ಗಂಟೆಗೆ ಸಿನಿಮಾ ಪ್ರಾರಂಭವಾಗ್ತಾ ಇರುವಂತದ್ದು. ಇನ್ನ ಏನು ತೆಲುಗು ಸಿನಿಮಾ ಅಂದಾಗ ಮೇನ್ ಥಿಯೇಟರ್ ಅಂತಾನೆ ಬರುವಂತಹ ಊರ್ವಶಿ ಥಿಯೇಟರ್ ಅಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ಈಗಾಗಲೇ ಶುರುವಾಗಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮೊದಲ ಶೋ ಮುಗಿಸ್ಕೊಂಡು ಪ್ರೇಕ್ಷಕರು ಆಚೆ ಬರ್ತಾ ಇರುವಂತದ್ದು. ಅದಷ್ಟೇ ಅಲ್ಲದೆ ಮಲ್ಟಿಪ್ಲೆಕ್ಸ್ ನಲ್ಲಿ ನೋಡಿರಂತಹ ಕೆಲವು ಜನರು ಈಗಾಗಲೇ ಒಮ್ಮೆ ಸಿನಿಮಾ ನೋಡಿ ಮತ್ತೊಮ್ಮೆ ಸಿನಿಮಾ ನೋಡೋದಕ್ಕೆ ಊರ್ವಶಿ ಥಿಯೇಟರ್ ಹತ್ರ ಜಮಾಯಿಸಿರುವಂತದ್ದು. ಒಟ್ಟಾರೆ ಏನಂತ ಅಂದ್ರೆ ಬಾಹುಬಲಿ ಸಿನಿಮಾ ಯಾವುದೇ ಅಡೆತಡೆ ಇದ್ರೂ ಕೂಡ ರಾಜ್ಯದಲ್ಲೂ ಕೂಡ ಒಂದು ಭರ್ಜರಿ ಓಪನಿಂಗ್ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನ ಸಿನಿಮಾ ನೋಡಿರೋರು ಹೇಳೋ ಪ್ರಕಾರ ಕೆಲವರಿಗೆ ಒಂದಷ್ಟು ಸಿನಿಮಾ ಇಷ್ಟ ಆಗಿಲ್ಲ ಅಂದ್ರು, ಇನ್ನ ಕೆಲವರಿಗೆ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಏನ್ ಅವರು ಬಾಹುಬಲಿ ಪಾರ್ಟ್ 2 ಹಿಂಗೆ ಇರುತ್ತೆ ಅನ್ನೋ ಒಂದು ಗೆಸ್ ಮಾಡಿದ್ರು, ಆ ರೀತಿಯಲ್ಲಿ ಸಿನಿಮಾ ಇದೆ ಅನ್ನೋ ಅವರು ಕೆಲವು ಪ್ರೇಕ್ಷಕರು ಹೇಳುವಂತ ಮಾತು. ಅದಷ್ಟೇ ಅಲ್ಲದೆ ಇನ್ನ ಗ್ರಾಫಿಕ್ ವಿಚಾರವಾಗಿ ಟೆಕ್ನಿಕಲ್ ಆಗಿ ತುಂಬಾ ಚೆನ್ನಾಗಿದೆ ಸಿನಿಮಾ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಸಿನಿಮಾನ ಮಿಸ್ ಮಾಡ್ದಲೇ ನೋಡ್ಬೇಕು ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಧನ್ಯವಾದ ಪವಿತ್ರ ಮಾಹಿತಿಗಾಗಿ.